ಕಾಂಗ್ರೆಸ್ ಅಭ್ಯರ್ಥಿ ಯಾಸಿರ್ ಖಾನ್ ಪಠಾಣ್ ಅವರು ಈಗ ಮತದಾನ ಮಾಡ್ಲಿಕ್ಕೆ ಮತಗಟ್ಟೆ ಹತ್ರ ಹೋಗ್ತಾ ಇರುವಂತದ್ದು. ಈಗ ನಮ್ ಜೊತೆ ಅವರಿದ್ದಾರೆ, ನಾನು ಅವ್ರನ್ನೇ ಮಾತಾಡ್ತೇನೆ. ಸರ್, ಮತದಾರರ ಒಲವು ಯಾವ ರೀತಿ ಇದೆ, ಏನ್ ಅನ್ಸ್ತಾ ಇದೆ ನಿಮ್ಗೆ? ನಮಸ್ಕಾರ ತಮ್ಗೆ. ತಾವೇ ನೋಡ್ತಾ ಇದ್ದೀರಿ, ಎಲ್ಲಾ ಮತಗಟ್ಟೆಗಳಲ್ಲೂ ಒಂದೇ ಸ್ಲೋಗನ್, ಬಾಯ್ ಬಾಯ್ ಬೊಮ್ಮಾಯಿ. ಕಾಂಗ್ರೆಸ್ ಬಿಜೆಪಿ ಎರಡೂ ಮಂದಿ ಹೇಳ್ತಾ ಇದ್ದಾರೆ ಬಾಯ್ ಬಾಯ್ ಬೊಮ್ಮಾಯಿ ಅಂತೇಳಿ. ಕಾಂಗ್ರೆಸ್ನವ್ರು ಅಷ್ಟೇ ಬದಲಾವಣೆ ಬಯಸ್ತಾ ಇಲ್ಲ. ನಮಗೆ ಖುಷಿ ತಂದಿರೋದು ಬಿಜೆಪಿಯವ್ರಿಗೂ ಬೇಡಾಗಿದ್ದಾರೆ. ಅವರು ಬಿಜೆಪಿಯವರು ಬದಲಾವಣೆ ಮಾಡ್ಲಿಕ್ಕೆ ಇವತ್ತು ಏನ್ ಸರ್, ಕಾಂಗ್ರೆಸ್ನವ್ರು ಅಷ್ಟೇ ಅಲ್ಲ, ಬಿಜೆಪಿಯವರು ಕೂಡ ಬಸವರಾಜ ಬೊಮ್ಮಾಯಿ ಅವರು ಬದಲಾವಣೆ ಆಗ್ಬೇಕು. 17 ವರ್ಷ ಇವ್ರು ಕೊಟ್ಟಾಗಿ ಕ್ಷೇತ್ರಕ್ಕೆ ಏನು ಮಾಡಿಲ್ಲ, ಕ್ಷೇತ್ರದಲ್ಲಿ ಯಾವುದೇ ರೀತಿ ಅಭಿವೃದ್ಧಿ ಕೆಲಸ ಮಾಡಿಲ್ಲ. ಕ್ಷೇತ್ರದ ಹೆಸರು ಕೆಡಿಸಲಿಕ್ಕೆ ಎಸಿಎಂ ಸಿಎಂ 40% ಕಮಿಷನ್ ಅಂತ ಆರೋಪಗಳನ್ನು ಅವರು ಸರ್ಕಾರದಾಗಿತ್ತು. ಈಗ ಅಂಗೂರು ಮೊನ್ನೆ ಸ್ಟೇ ತಗೊಂಡಿದ್ದಾರೆ. ನನ್ನ ಬಗ್ಗೆ ಏನೋ ಮಾತಾಡ್ತಾರಂತ. ಎಲ್ಲಾನು ಸರ್ಕಾರ, ನಮ್ಮ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು ನಾನು ದಾಖಲೆ, ಮಾನ್ಯ ಕರ್ನಾಟಕ ಹೈಕೋರ್ಟಿನ ದಾಖಲೆ ಕೊಟ್ಟಿದ್ದೀನಿ. ಆದ್ರೂ ಅವ್ರು ಮಾತಾಡ್ತಾರಂದ್ರೆ ಸೋಲಿನ ಭಯದಿಂದ ಮತ್ತೆ ಬೇರೆ ಏನು ಸಮಸ್ಯೆ ಇದೆ ಅವ್ರಿಗೆ ಗೊತ್ತಿಲ್ಲ. ಯಾಕಂದ್ರೆ ದಾಖಲೆ ಕೊಟ್ಟ ಮೇಲೆ ಆರೋಪ ಮಾಡ್ತಾರಂದ್ರೆ ಅವ್ರಿಗೆ ಬೇರೆ ಏನು ಸಮಸ್ಯೆ ಇದೆ ಗೊತ್ತಿಲ್ಲ. ಸೋಲಿನ ಭಯ ಅಂಕರು ಇದೆ, ಅದರಿಂದ ಏನೇನೋ ಮಾತಾಡ್ತಾ ಇದ್ದಾರೆ. ಬಟ್ ಈ ಬಾರಿ ನಿಮ್ಮ ಸರ್ಕಾರ ನಿಮ್ ಏನ್ ಗ್ಯಾರಂಟಿಗಳು ಕೊಟ್ಟಿದೆ ಆ ಗ್ಯಾರಂಟಿಗಳು ಕೈ ಹಿಡಿತವೆ. ನಿಮ್ ಸರ್ಕಾರನೇ ಬಂದು ನಿಂತ್ಕೊಂಡು ನಿಮ್ಗೆ ಶಕ್ತಿ ತುಂಬಿದೆ, ಆ ಶಕ್ತಿ ಉಳಿಸ್ಕೊಂತೀರಂತನ? ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಎಲ್ಲ ಸಚಿವರು, ಶಾಸಕರು, ಮಾಜಿ ಶಾಸಕರು, ಎಲ್ಲ ರಾಜ್ಯದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ನಮ್ಮ ಕ್ಷೇತ್ರದ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು, ವಿಶೇಷವಾಗಿ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಕೂಡ ಬಸವರಾಜ ಬೊಮ್ಮಾಯಿ ಅವರನ್ನು ಬದಲಾವಣೆ ಮಾಡ್ಬೇಕಂತೇಳಿ ಪಣ ತೊಟ್ಟಿದ್ದಾರೆ. 100ಕ್ಕೆ 100 ಬಸವರಾಜ ಬೊಮ್ಮಾಯಿ ಅವರ ಕುಟುಂಬದ ಏನು ರಾಜಕಾರಣ ಇತ್ತು ಬದಲಾವಣೆ ಆಗ್ತೈತೆ ಅಂತ ವಿಶ್ವಾಸ ನನಗಿದೆ. ಯಾರ್ಯಾರು ಬಂದು ಇದು ವೋಟಿಂಗ್ ಮಾಡ್ತಾ ಇದಾರೆ? ನಿಮ್ಮ ಮನೆಯವರು ಯಾರ್ಯಾರು, ಕುಟುಂಬ ಸಮೇತ? ಇಲ್ಲ, ನನ್ನ ಫ್ಯಾಮಿಲಿ ಅಷ್ಟು ಬರ್ತೈತಿ. ನಾನು, ನನ್ನ ವೈಫು, ನನ್ನೆಲ್ಲ ಬರ್ದ ಮಾಡ್ತಾರೆ. ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು. ಇದಿಷ್ಟು ಯಾಸಿರ್ ಖಾನ್ ಪಠಾಣ್ ಅವರ ಮಾತು. ಈ ಬಾರಿ ಕಾಂಗ್ರೆಸ್ ಗಾಳಿ ಬೀಸಿದೆ, ನಾವು ಗೆದ್ದೇ ಗೆಲ್ತೀವಿ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಪಕ್ಕೀರ್ಗೌಡ ಜೊತೆ ಅಣ್ಣಪ್ಪ ಬಾರ್ಕಿ, TV9 ಹಾವೇರಿ.